ಯೋಚನೆ ಮಾಡ್ತಿರ್ಬೋದು ನನಗೆ ಕನ್ನಡಕ ಬಂದಿದೆ ಅಂತ. ಇಲ್ಲ ಗಾಯ್ಸ್, ಇದು ನನ್ನ ಅಕ್ಕನ ಕನ್ನಡಕ. ನಮ್ಮ ಮನೇಲಿ 3 ಜನ ಕನ್ನಡಕ ಬಂದಿದೆ. ನನ್ನ ಅಮ್ಮನಿಗೆ, ನಂದು 2 ಅಕ್ಕನಿಗೆ, ಪುಣ್ಯಕ್ಕೆ ನನಗೆ ಬಂದಿಲ್ಲ. ಎನಿವೇಸ್, ಈ ವ್ಲಾಗನ್ನು ಶುರು ಮಾಡೋಣ. ತುಂಬ ಅಂದರೆ ದಿನದಿಂದ ನಾನು ವ್ಲಾಗೇ ಮಾಡಿರಲಿಲ್ಲ. ಬಟ್ ನನ್ನ ಹತ್ರ ಒಂದು ವಿಡಿಯೋ ಇದೆ. ಅದರಲ್ಲಿ ನಾನು ನಮ್ಮ ಫ್ಯಾಮಿಲಿ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಒಂದು ಮೌಸ್ ಹಿಡಿಯೋದು ಮತ್ತು ನಾನು ಮತ್ತು ಅಕ್ಕನ ಒಂದು ರಾತ್ರಿ ಒಂದು ನಿದ್ದೆ ಮಾಡಲಿಕ್ಕೆ ಒಂದು ಸ್ಟ್ರಗಲ್ ಮಾಡಿದ್ದೀವಿ ನೋಡಿ. ಓ ಮೈ ಗಾಡ್, ಅದೆರಡೂ ಒಂದು ಏನು ವೀಡಿಯೋಸ್ ಇದೆ, ಅದನ್ನೆಲ್ಲ ಪ್ಲಸ್ ಮಾಡಿ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಚೆಕ್ಔಟ್ ಮಾಡಿ. ಸೊ ನಾನು ತೋಟಕ್ಕೆ ಬಂದಿದ್ದೆ, ಯಾಕಂದರೆ ಪಂಪ್ ಆನ್ ಮಾಡ್ಲಿಕ್ಕಂತ. ಆ್ಯಂಡ್ ನೀರು ತುಂಬ ಜಾಸ್ತಿ ಹರಿತಾ ಇತ್ತಲ್ವ, ಸೊ ಇಲ್ಲೇ ಕೂತ್ಕೊಂಡ್ಬಿಡ್ತೆ. ಕಾಲು ನೆಲಕ್ಕೆ, ಅಂದರೆ ಇಲ್ಲಿ ನೀರೊಳಗೆ ಇಟ್ಟು ಕೂತ್ಕೊಳ್ಳಿಕ್ಕೆ ಎಷ್ಟು ಖುಷಿ ಆಗ್ತದೆ, ಎಷ್ಟು ಗಮ್ಮತ್ತಾಗುತ್ತೆ, ಎಷ್ಟು ಎಂಜಾಯ್ ಮಾಡ್ತೀನಿ ಅಂದರೆ ವಾಟ್ ಅ ಮೂಮೆಂಟ್ ಯಾರು. ಸೊ ಇಲ್ಲಿ ವಡ ಇದೆ, ಬಟ್ ನನಗೆ ತಿನ್ನೋ ಯಾವ ಮೂಡಿಲ್ಲ, ಯಾಕಂದರೆ ನನಗೆ ಜೋರು ನಿದ್ರೆ ಬಡಿಸ್ತಾ ಇದೆ. ಕಿಚನ್ಗೆ ಬರ್ತಾ ಇದ್ದೀನಿ. ಆ್ಯಂಡ್ ನೋಡಿ, ನನಗೆ ನರಕದ್ದು ವಡ ಕೊಟ್ಟಿದ್ದಾಳೆ. ಇಲ್ಲಿ ತುಂಬ ಚೆನ್ನಾಗಿರೋ ವಡ ಇಟ್ಟಿದ್ದಾಳೆ ಅಪ್ಪ ಅಮ್ಮಗೆ. daily life ಹಾಯ್ ಗೈಸ್, ಗುಡ್ ಈವ್ನಿಂಗ್. ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೆ ಕರೆಂಟ್ ಇಲ್ಲ. ನಿನ್ನೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಕರೆಂಟ್ ಇಲ್ಲ. ನಾವಿಬ್ಬರು ಕೂಡ ಡಿಪ್ರೆಸ್ ಆಗಿದ್ದೀವಿ. ಆ್ಯಂಡ್ ವೈಫೈ ಸರಿ ಇಲ್ಲ ಅಂತ ಇವಳು ತುಂಬ ಜಾಸ್ತಿ ಟೆನ್ಷನ್ ಮಾಡ್ಕೊಂಡಿದ್ಲು. ಆ್ಯಂಡ್ ಈಗ ಬಿತ್ಕೊಂಡು ಬರಿತಿದ್ದಾಳೆ. ನಾನು ಅಡುಗೆ ಮಾಡಬೇಕು. ನಾನು ಸೌತೆಕಾಯಿ ಸಾರು ಮಾಡ್ತೀನಿ, ಹಾಗೆ ಬಿರಿಯಾನಿ ಮಾಡ್ಲಿಕ್ಕಿದ್ದೀನಿ.